ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ 2 ನಿಮಿಷದಲ್ಲಿ ಟೊಮೆಟೊ ರೈಸ್ನ ಯಾವ ರೀತಿ ಮಾಡೋದು ಅಂತ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1-2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಉದ್ದಿನಬೇಳೆ ಕಡಲೆಬೇಳೆ ಇದನ್ನು ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಬೇಕು. ನಾನು ಈ ರೆಸಿಪಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡಿಲ್ಲ. ಕಟ್ ಮಾಡಿ ಇಟ್ಕೊಂಡಿರೋ 2-3 ಮೀಡಿಯಮ್ ಸೈಜ್ ಚೆನ್ನಾಗಿ ಹಣ್ಣಾಗಿರೋ ನಾಟಿ ಟೊಮೆಟೊ ಕಲಿಸ್ಕೋಬೇಕು. ಟೊಮೆಟೊನ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. 1-2 ನಿಮಿಷ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೆಟೊ ಮೆತ್ತಗಾಗಿದೆ. ಅರಿಶಿನ ಸ್ವಲ್ಪ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ. ಒಗ್ಗರಣೆ ಏನಾದರೂ ತೀರನೇ ಜಾಸ್ತಿ ಡ್ರೈ ಇದ್ದರೆ ಒಣ ಇದ್ದರೆ 1-2 ಚಮಚದಷ್ಟು ನೀರನ್ನ ಸೇರಿಸ್ಕೋಬೋದು. ಮೊದಲೇ ಮಾಡಿ ಇಟ್ಕೊಂಡಿರೋ ಅನ್ನ, ರೈಸ್ ರೆಸಿಪಿ ಇದ್ದರೆ ರೈಸ್ ಐಟಮ್ ಇದ್ದರೆ ಅನ್ನ ಉದುರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು. ಅನ್ನ ಹಾಕ್ಕೊಂಡ್ಮೇಲೆ 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಹುಳಿ ಅವಶ್ಯಕತೆ ಇಲ್ಲ, ಯಾಕಂದರೆ ನಾಟಿ ಟೊಮೆಟೊನ ಉಪಯೋಗ ಮಾಡಿದ್ದೀನಿ. ಅದಕ್ಕೋಸ್ಕರ ಲಂಚ್ ಬಾಕ್ಸು, ಬೆಳಗ್ಗೆ ತಿಂಡಿ ನಿಮಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.